सिद्धरामेश्वर कृपा पोषित नाटक मंडली की श्रीराम की हनुमान की ಏನೇ ಬರಲಿ ಒಗ್ಗಟ್ಟಿರಲಿ ಒಂದೇ ಮಾತರಂ ನಮ ಪಾರ್ವತಿ ಪತೆ ಹರ ಮಹಾದೇವ ಕೇಳೋ ಎಂತೋ ನಾನೇ ರಾಜ ಮಂತ್ರಿ ಕೇಳೋ ಎಂತೋ ನಾನೇ ರಾಜ ಮಂತ್ರಿ ಕೇಳೋ ಎಂತೋ ನಾನೇ ರಾಜ ಮಂತ್ರಿ ಕೇಳೋ ಸುಮಂತರೇ ಸಂತಸದಿಂದಲೇ ರಾಮಚಂದ್ರ ಗಿರಿಗ ಮಂತ್ರಿ ಕೇಳೋ ಎಂತೋ ನಾನೇ ರಾಜ್ಯ ಮಂತ್ರಿ ಕೇಳೋ ಎಂತೋ ನಾನೇ ರಾಜ್ಯ ಮಂತ್ರಿ ಕೇಳೋ ಪೂಜ್ಯರೇ ಕೋಶಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಶಲ ದೇಶವ ಸುಕುಮಾರ ಶ್ರೀರಾಮನಿಗೆ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಲೇಸಿನಿ ಕಟ್ಟೋಗ ಮಂತ್ರಿ ಕೇಳೋ ಎಂತೋ ನಾನೇ ರಾಜ್ಯ ಮಂತ್ರಿ ಕೇಳೋ ಎಂತೋ ನಾನೇ ರಾಜ್ಯ ಮಂತ್ರಿ ಕೇಳೋ ಪೂಜ್ಯರಾದ ಮುನಿಪುಂಗವರೇ, ರಾಜೇಂದ್ರ, ಸುಮಂತ್ರಾದಿ ಮಂತ್ರಿವರ್ಯರೇ, ರಾಜೇಂದ್ರ, ಇದುವರೆಗೂ 60 ಸಹಸ್ರ ವರ್ಷಗಳ ಕಾಲ ಅಭಿಚಿನ್ನವಾಗಿ ರಾಜ್ಯಭಾರವನ್ನಾಡಿ ವಾರ್ತಿಕಾವಸ್ಥೆಯಲ್ಲಿ ಬೇಸರಗೊಂಡಿರುವೆನು. ಜರಾಪೀಡಿತನಾದ ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಹ ಗತಿಗಳು ಸುಖ ಪ್ರತಿಕೂಲ ಫಲವನ್ನೇ ಸೂಚಿಸಿರುವುದು. ನನ್ನ ರಾಮಚಂದ್ರನಾದರೂ ವಿದ್ಯಾ ವಿನಯ ವಿವೇಕ ಸಂಪನ್ನನು, ವಯೋವಂತನು, ಶ್ರುತಿ ಶಾಸ್ತ್ರ ಕಾವ್ಯ ರಸರುಚಿ
ಔದಾರ್ಯನಿಧಿಯಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಸಲ ರಾಜ್ಯದ ಪಟ್ಟವನ್ನು ಅವನಿಗೆ ವಹಿಸಿ ದೈವ ಧ್ಯಾನದಿಂದ ಕಾಲ ಕಳೆಯಬೇಕೆಂದು ಆಲೋಚಿಸುವನು. ಗುರುವರ್ಯ, ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು ರಾಜೇಂದ್ರ ರಘುರಾಮಚಂದ್ರನು ಸದ್ಗುಣಶೀಲನು ಲೋಕ ಲೋಕ ಪಾಲಿಪ ಲೋಕ ಲೋಕವ ಪಾಲಿಪ ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ಅಯ್ಯ ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ದೇವಾನು ದೇವತೆಗಳೇ ಸಂತೋಷಭರಿತರಾಗಿರುವಾಗ ಇನ್ನು ನನ್ನಂತೆ ಬಹಳ ಸಂತೋಷ. ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಆಗಬಹುದು ರಾಜೇಂದ್ರ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ರಂಗರಂಗಲ್ಲ ಸಂತಸ ಪಡುವಂತ ರಾಜೇಂದ್ರ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ರಾಮಚಂದ್ರನ ಪಟ್ಟಾಭಿಷೇಕದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂತಸ ಪಡುವಂತ ಈ ದಿನ ಶುಭ ದಿನ, ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ರಾಜೇಂದ್ರ. ಸುಮಂತ್ರರೇ, ವಸಿಷ್ಠ ಮುನಿಗಳು ಹೇಳಿದ ಹಾಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ನಮಗೆಲ್ಲವೂ ಸಂತೋಷದ ವಿಷಯ. ಬಹಳ ಸಂತೋಷ. ಸುಮಂತ್ರರೇ, ತಡಬೇಕೆ? ರಾಮಚಂದ್ರನ ಕರೆದನ್ನೇ. ಆಗಬಹುದು ರಾಜೇಂದ್ರ. ಗುರುವರ್ಯ, ರಾಜೇಂದ್ರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಲಗ್ನವನ್ನು ನಿಶ್ಚಯಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ಹಾಗೆ ಆಗಲಿ. ದಶರಥ ರಾಜೇಂದ್ರ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿರುವುದು. ಬಹಳ ಸಂತೋಷ, ಬಹಳ ಸಂತೋಷ. ತಂದೆಯೇ ತವ ಪಾದಕೀಗ ವಂದಿಸಿ ನಾವೇದುವೆ. ತಂದೆಯೇ ತಂದೆಯೇ ತವ ಪಾದಕೀಗ ವಂದಿಸಿ
ನಾ ಬೇಡುವೆ ತಂದೆಯೇ. ಇಂದು ಎಲ್ಲನೂ ಕರೆಸಿದ ಪರೇ ಆ ಇಂದು ಎಲ್ಲನೂ ಕರೆಸಿದ ಪರೇ ಇಂದು ಎಲ್ಲನೂ ಕರೆಸಿದ ಪರೇ ಚಂದವನ್ನು ಬೇಡುವುದೈ ಜನಕನೇ ತಂದೆಗೆ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ಜನಕ ವಂದಿಸುವೆನು. ಶ್ರೇಯೋವಂತನಾಗು ಕುಮಾರ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ ನಿನಗೆ ಮಂಗಳವಾಗಲಿ. ಮಹಾಮಂತ್ರಿಗಳಿಗೆ ವಂದಿಸುವೆನು. ರಾಮಚಂದ್ರ ನಿನಗೆ ಮಂಗಳವಾಗಲಿ. ಜನಕ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ರಾಮಚಂದ್ರ, ನಿಮ್ಮನ್ನು ಕರೆಸಿದ ಕಾರ್ಯವು ಬಹಳ ತ್ವರಿತವಾದದ್ದು. ಇದುವರೆಗೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನಾಡಿ ವಾರ್ತಿಕಾವಸ್ಥೆಯಲ್ಲಿ ಬೇಸರಗೊಂಡಿರುವುದು ಕುಮಾರ. ಆದ್ದರಿಂದ ಈ ಕೋಸಲ ರಾಜ್ಯದ ಪಟ್ಟವನ್ನು ನಿನಗೆ ವಹಿಸಿ ದೈವ ಧ್ಯಾನದಿಂದ ಕಾಲ ಕಳೆಯಬೇಕೆಂದು ಆಲೋಚಿಸುವರು. ಅದು ಅಲ್ಲದೆ ನಮ್ಮ ಪೂಜ್ಯ ಗುರುಗಳು ನಾಳೆ ಶುದ್ಧ ಪಂಚಮಿ ಗುರುವಾರ ಅಭಿಜನ್ ಮುಹೂರ್ತವು ಬಹಳ ಪ್ರಶಸ್ತವಾಗಿರುವುದೆಂದು ತಿಳಿಸಿರುವರು. ಆದ್ದರಿಂದ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ಜನಕ ತಮ್ಮ ಇಷ್ಟಂತಾಗಲಿ. ಆದರೆ ಎಂಬ ಅರ್ಥೋಕ್ತಿ ಮಾತುಗಳೇಕೆ ಕುಮಾರ? ಭರತ ಶತ್ರುಘ್ನರು ರಾಜ್ಯದಲ್ಲಿ ಇಲ್ಲದೇ ಇರುವಾಗ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಕಾತರಬೇಕೆ ಜನಕ? ರಾಮಚಂದ್ರ, ಭರತ ಶತ್ರುಘ್ನರ ಮೇಲೆ ನೀನು ಎಷ್ಟು ಪ್ರೀತಿ ವಾತ್ಸಲ್ಯ ಇಟ್ಟಿರುವುದನ್ನು ನಾನು ಚೆನ್ನಾಗಿ ಬಲ್ಲೆನು. ಅದು ಅಲ್ಲದೆ ಗುರುಗಳ ನಿಶ್ಚಯಿಸಿದ ಲಗ್ನವು ಬಹಳ ತ್ವರಿತವಾದ ಕಾರಣ ಈ ಕಾರ್ಯವನ್ನು ಮಾಡಬೇಕಾಯಿತು. ಅವರಿಗೂ ಸಹ ಹೇಳಿಕಳಿಸುವರು. ಆದ್ದರಿಂದ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ತಮ್ಮ ಇಷ್ಟಂತಾಗಲಿ ಜನಕ. ರಾಮಚಂದ್ರ, ಗುರುಗಳೇ, ನೀನು ಮಂಗಳ ಸ್ನಾನವನ್ನು ಮಾಡಿ ಸುಶೀರ್ಬದ್ಧನಾಗು. ಕಾಲವನ್ನು ಅರಿತು ಬಂದು ನಿನಗೆ ರಕ್ಷಾಬಂಧನ ಕಟ್ಟುತ್ತೇನೆ. ಈಗ ಪೂಜ್ಯರು ನನ್ನ ಇಷ್ಟೊಂದು ಸಂಗಡವ ನಿನ್ನೊಡನೆ ಕೆಲವು ಸಂಗಾತಿಗಳನ್ನು ಚರ್ಚಿಸಬೇಕಾಗಿದೆ. ಆಗಬಹುದು. ಸುಮಂತ್ರರೇ, ಪ್ರಭು, ಪಟ್ಟಣವೆಲ್ಲವೂ ಶೃಂಗರಿಸುವಂತೆ ಡಂಗೂರ ಮೂಲಕ ಪ್ರಚೋದಗೊಳಿಸು. ಆಗಬಹುದು. ನಾನು ಈ ಶುಭ ವಿಚಾರವನ್ನು ನನ್ನ ರಾಣಿ ವಾಸದವರಿಗೆ ತಿಳಿಸಿ ಬರುತ್ತೇನೆ. ಸಂತೋಷದ ವಿಷಯವಲ್ಲ. ಸಂಭ್ರಮವೋ ಸುವರ್ಣದ ತೋರಣ ತಳಿಗಳು
ಆಶ್ಚರ್ಯವಿದು ಈಗಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿಯನ್ನಿಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ? ರಾಮರಾಜ್ಯ ರಾಮರಾಜ್ಯ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮರಾಜ್ಯ ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೇಯಿ ನನ್ನನ್ನು ಬರ ಹೇಳಿದಳೆ. ಕೂಡದು ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಕೂನು ಬೆನ್ನು ನೋಡಿ ಅಪಹಾಸ್ಯ ಮಾಡಿದನಲ್ಲವೇ? ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ, ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ, ಅರಣ್ಯಕ್ಕೆ ಕಳಿಸುವೆನು ನೋಡುತ್ತಿರು. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯ್ಯಿಗೆ ಮುಯ್ಯಿ, ಮುಯ್ಯಿಗೆ ಮುಯ್ಯಿ. ಇದೇನು ಈ ವೇಳೆಗಾಗಲೇ ಅಂತಃಪುರಕ್ಕೆ ಆಗಮಿಸುತ್ತಿದ್ದ ನನ್ನ ಪ್ರಾಣಕಾಂತನು ಇನ್ನೂ ಬಾರದಿರಲು ಕಾರಣವೇನು? ಅದೇಕೆ ವಿಳಂಬವಾಗಿರಬಹುದು? ನೋಡುವೆ ಎಂದಿಗೆ ಪ್ರಾಣಕಾಂತನ, ನೋಡುವೆ ಎಂದಿಗೆ ಪ್ರಾಣಕಾಂತನ, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ. ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ, ನೋಡುವೆ ಎಂದಿಗೆ ಪ್ರಾಣಕಾಂತನ, ಕಾಂತರ ಕಾಣದೆ ಪ್ರಾಂಗಳಾದೆನು ನಾನು. ಕಾಂತರ ಕಾಣದೆ ಪ್ರಾಂಗಳಾದೆನು ನಾನು, ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ. ನೋಡಿ ಕೊಂಡಾಡಿ ಮುದ್ದಾಡಿ ನಾ ಪಾಡುವೆ, ನೋಡುವೆ ಎಂದಿಗೆ ಪ್ರಾಣಕಾಂತನ, ಪ್ರಾಣಕಾಂತನ, ಪ್ರಾಣಕಾಂತನ. ಹೌದು, ನನ್ನ ಪ್ರಾಣ ಸಖಿಯಾದ ಮಂಥರೆಯೂ ಬಾರಲಿಲ್ಲವೇ? ಬರಲಿ ಬರಲಿ. ಕೈಕಾದೇವಿ, ಓಹೋ ಮಂಥರ, ಬಾ ಮಂಥರ ಬಾ. ನಿನಗೆ ಸುಖಾಗಮನವೇ? ಸಂತೋಷದಿಂದ ಇರುವೆಯಾ? ನನ್ನ ಸೌಖ್ಯವು ಹಾಗಿರಲಿ. ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಮಂಥರ, ಆ ದೇವರ ಕೃಪೆಯಿಂದ ಸದಾ ನಾನು ಸುಖ ಸಂತೋಷದಿಂದಲೇ ಕಾಲ ಕಳೆಯುತ್ತಿರುವೆನು. ನನ್ನ ಸಂತೋಷಕ್ಕೆ ಯಾವ ಕೊರತೆಯೂ ಇಲ್ಲ. ಆದರೆ ನಿನ್ನ ಮುಖ ನೋಡುತ್ತಿದ್ದರೆ ಯಾವುದೋ ವಿಷಾದಮಯ ಸಂಗತಿಯನ್ನೇ ತಂದಂತಿದೆ. ಹೀಗೇಕೆ ಮುಖ ಮಾಡಿಕೊಂಡ್ರಿವೆ? ಏನಾಯ್ತು? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದ? ಅಯ್ಯೋ, ವಿಚಾರ ಬಹಳವಿರೋ. ಯಾವ ವಿಚಾರವೆಂದು ತಿಳಿಯಬೇಕು ಹೇಳು. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ. ಏನು? ಈ ವಿಚಾರವು ನಿನಗೆ ತಿಳಿಯದ? ಏನು ಹೇಳಿದೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವೇ? ಮಂಥರ, ಕಂದನಾದ ಶ್ರೀರಾಮನಿಗೆ, ಕಂದನಾದ ಶ್ರೀರಾಮಚಂದ್ರ ಇಂದು ರಾಜ್ಯ ಪದವಿಯೊಳಗೆ ಸಂತೋಷವಾಂತೆ, ಮಂಥರ ಸಂತೋಷವಾಂತೆ, ಮಂಥರ ಸಂತೋಷವಾಂತೆ. ರಾಮಚಂದ್ರ ಈ ರಾಜ್ಯವ ಪ್ರೇಮದಿಂದ ಕಾಂತ ನಿವ, ರಾಮಚಂದ್ರ ಈ ರಾಜ್ಯವ ಪ್ರೇಮದಿಂದ ಕಾಂತ ನಿವ, ನೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ.
ಮಂಥರ, ಅಮ್ಮ. ಎಂಥ ಸಂತೋಷದ ವಿಚಾರ. ಈ ಸಂತೋಷಕ್ಕಾಗಿ ನಾನು ಕೊಡುವ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸು. ತೆಗೆದುಕೋ. ಅಯ್ಯೋ, ಇರಲಿ. ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ. ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ ಮಂಥರ, ನಿನ್ನನ್ನು ನಾನು ಬಹಳ ವಿವೇಕಿಸ್ತಳೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನು ತೋರದವಳ ಹಾಗೆ ಕಾಣುತ್ತಿದೆ. ಮುಂದಾಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸಿ. ಮಂಥರ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಾಡಿಗೆ ನಾಡೇ ಸಂತೋಷ ಪಡುವುದು. ಹೀಗಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೆ? ಅಲ್ಲದೆ ಶ್ರೀರಾಮಚಂದ್ರನಾದರೂ ತನ್ನ ತಾಯಿಗಿಂತಲೂ ಹೆಚ್ಚಿನ ಪ್ರೀತಿ, ಭಕ್ತಿ, ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಇಂಥ ಪ್ರಿಯಪುತ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಅನರ್ಥವಾಗುವುದೆಂದು ಹೇಳುತ್ತಿರುವೆಯಲ್ಲ, ಏನಾಗಿದೆ ನಿನಗೆ? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾದ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ನನಗೆ ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವಿಲ್ಲದಂತಾಗುತ್ತಿದ್ದು ಯೋಚಿಸಿ ನೋಡು. ಮಂಥರ, ನನಗೆ ರಾಮನೂ ಬೇರೆಯಲ್ಲ, ಭರತನೂ ಬೇರೆಯಲ್ಲ. ನನ್ನ ಭಾಗ್ಯವೂ ಬೇರೆ, ಕೌಸಲ್ಯ ಭಾಗ್ಯವೂ ಬೇರೆ. ಇಂಥ ಸಂತೋಷದ ಸಮಯದಲ್ಲಿ ಏನು ಮಾತನಾಡುತ್ತಿರುವೆ? ಅಯ್ಯೋ ಮರುಳೆ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ನನ್ನ ಮಗನೇನಾದರೂ ರಾಜ್ಯಭಾರವಾಳಬೇಕಿತ್ತೆ. ಅದಿರಲಿ, ಮಹಾರಾಜರು ಈ ವಿಚಾರವನ್ನು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಇಲ್ಲ, ನೀನೇ ಅಲ್ಲವೇ ತಿಳಿಸಿರುವುದು. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಬಂದು ಯೋಚಿಸಿ ನೋಡು. ಹೌದಲ್ಲವೇ? ಇವಳು ಹೇಳುವ ವಿಚಾರವು ಯೋಗ್ಯವಾಗಿಯೇ ಇರುವುದು. ಭರತನು ರಾಜ್ಯದಲ್ಲಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಬೇಕಾದರೆ ಇದರಲ್ಲೇನೋ ಕುತಂತ್ರವು ಅಡಗಿರಲೇಬೇಕು. ಈ ಸಮಯದಲ್ಲಿ ನಾನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಪಡಬಾರದ ಕಷ್ಟಗಳನ್ನು ಪಡಬೇಕಾಗುವುದು. ಮಂಥರ, ಅಮ್ಮ, ನೀನು ಹೇಳುತ್ತಿರುವುದು ಸರಿಯೆಂದು ತೋರುತ್ತಿರುವುದು. ಆದರೆ ಏನು ಮಾಡಬೇಕೆಂಬುದೇ ನನಗೆ ತೋಚುತ್ತಿಲ್ಲ. ಏನಾದರೂ ಒಂದು ಉಪಾಯವನ್ನು ಹೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹೌದೌದು, ಕೊಟ್ಟಿರುವರು. ಆ ವರಗಳನ್ನು ಈಗ ಕೇಳಿಕೋ. ಏನೆಂದು? ಮೊದಲನೇ ವರಕ್ಕೆ ಹಾ, ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಮಂಥರ, ಮಂಥರ, ಎಂಥ ಚತುರಿಯೇ ನೀನು! ನಿನ್ನಲ್ಲಿ ಇಷ್ಟೊಂದು ಜಾಣ್ಮೆ ಇರುವುದೆಂದು ಇಷ್ಟು ವರ್ಷಗಳ ಕಾಲ ನಿನ್ನ ಜೊತೆಗೇ ಇದ್ದರೂ ನನಗೆ ಅರ್ಥವಾಗಲಿಲ್ಲವೇ? ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವಿ. ಎರಡನೇ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಿಗೆ ಹೋಗಬೇಕೆಂದು ಕೇಳಿಕೊ. ಮಂಥರ, ಅಯ್ಯೋ ದುಷ್ಟೆ! ನಿನ್ನ ತಲೆಯಲ್ಲಿ ಇಂಥ ಕೆಟ್ಟ ಯೋಚನೆಗಳು ಅದು ಹೇಗೆ ಹುಟ್ಟಿಕೊಂಡವು? ಏನು ಹೇಳಿದೆ? ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸವೇ? ಮಂಥರೋ, ನೀನು ವಯೋವೃದ್ಧಳೆಂತಲೂ ಚಿಕ್ಕಂದ್ರಿಂದ ನನ್ನನ್ನು ಸಾಕಿದವಳೆಂತಲೂ ಈ ನಿನ್ನ ಮಾತುಗಳನ್ನು ಸಹಿಸಿಕೊಂಡಿರುವೆನು. ಬೇರೆ ಯಾರಾದರೂ ಈ ಮಾತುಗಳನ್ನು ಆಡಿದ್ದರೆ ಈ ವೇಳೆಗಾಗಲೇ ಅವರ ಶಿರಚ್ಛೇದನವಾಗುತ್ತದೆ. ದುಷ್ಟೇ, ನನಗೆ ನಿನ್ನ ಮುಖ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಅಮ್ಮ, ನಿನ್ನನ್ನು ನಾನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ನಾನು ಈ ರೀತಿ ಹೇಳಿದೆ. ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ಸಮಸ್ತವೂ ಆತನ ಕೈ ಸೇರುವುದಲ್ಲದೆ ಭರತನು ನೀನು ಅವರಿಗೆ ಸೇವಕರಾಗಿರಬೇಕಮ್ಮ, ಸೇವಕರಾಗಿರಬೇಕು. ಏನಂದೆ? ಅನೇಕ ಜನ ದಾಸರಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದ ನಾನು ಆ ಕೌಸಲ್ಯಗೆ ದಾಸಿಯಾಗುವುದೇ? ದಾಸಿಯಾಗಬೇಕಾಗ ನನ್ನ ಮಗನಾದ ಭರತನು ರಾಮನಿಗೆ ದಾಸನಾಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಮಂಥರ, ಕೋಪಿಸಿಕೊಳ್ಳಬೇಡ. ನೋಡು, ಬಾಲ್ಯದಿಂದಲೂ ರಾಮನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದ್ದೇನೆ. ಆತನ ಮೇಲಿರುವ ಅತಿಯಾದ ಪ್ರೀತಿ, ವಾತ್ಸಲ್ಯ ನನ್ನ ಕೋಪಕ್ಕೆ ಕಾರಣವಾಯಿತು. ಅದಕ್ಕಾಗಿ ಹಾಗೆ ಮಾತನಾಡಿದೆ. ಆದರೆ ಈಗ ನೀನು ಹೇಳಿದಂತೆ ಕೇಳಿದೆ, ಬೇರೆ ದಾರಿ ಇಲ್ಲ. ಹೌದು, ಈ ವರಗಳನ್ನು ನಡೆಸಿಕೊಡಲು ಮಹಾರಾಜರು ಒಪ್ಪಬಹುದೇ? ಅವರಿಗೆ ಒಪ್ಪಿಸುವುದೇ ಅಲ್ಲವೇ ನಮ್ಮ ನಿನ್ನ ಚಾತುರ್ಯ? ಓಹೋ, ಅದು ಬೇರೆ. ಹೌದು, ಕೇಳಿಕೊಳ್ಳುವ ಬಗೆ ಹೇಗೆ? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ
ಮಹಿನಾಂಬರ ಧಾರಣೆಯಾಗಿ ಹಾ. ಕ್ರೋಧಾಕಾರದಿಂದ ದುಃಖಿಸುತ್ತ ಅಯ್ಯೋ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ಹಾ ನೀನು ಹಾಗೆ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿ ಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಮಂಥರ ಸಮಯಕ್ಕೆ ಸರಿಯಾಗಿ ಬಂದು ನನಗೆ ಮಾರ್ಗದರ್ಶನ ಮಾಡಿದೆ. ನೋಡು, ಮಹಾರಾಜರು ಈಗ ಅಂತಃಪುರಕ್ಕೆ ಬರುವ ವೇಳೆ ಆಯಿತು. ನೀನಿನ್ನು ಹೊರಡು. ನೀನು ಹೇಳಿದ ಹಾಗೆಯೇ ಮಾಡುವೆ. ನಾನಿನ್ನು ಬರಲ್ಲ. ಬರಬೇಡ, ಹೊರಡು. ಸಮಯವಾಯಿತು. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ಇಂದು ಹೋದ ಹಾಗೆ ಮಹಾರಾಜರು ಈ ಮಾರ್ಗದಲ್ಲೇ ಬರುತ್ತಿರುವುದು. ನಾನು ಈ ಮಾರ್ಗದಲ್ಲಿ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಗುಟ್ಟಾಗಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಿರುವಿರಾ? ಬರಲಿ ಮಹಾರಾಜ, ತಕ್ಕ ಪಾಠವನ್ನೇ ಕಲಿಸುವೆನು. ಇದೇನುವುದು? ಕೈಕಾಂತಪುರವನ್ನು ಪ್ರವೇಶ ಮಾಡಿದೊಡನೆ ಯಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ತಳ್ಳಿದಂತೆ ಭಾಸವಾಯಿತೇಕೆ? ಅದು ಅಲ್ಲದೆ ಯಾವುದೋ ಒಂದು ಅರ್ಥಧ್ವನಿಯು ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಎಂದು ಚೀರಿದಂತೆ ಭಾಸವಾಯಿತೇಕೆ? ನನ್ನ ಹೃದಯವು ತಟ್ಟನೆ ತರಕರಿಸಿ ಖಂಡಿತವಾಯಿತೇಕೆ? ನನ್ನ ಕೈಕಾಂತಪುರವು ಶೂನ್ಯದಿಂದಿರಲು ಕಾರಣವೇನು? ಪ್ರತಿನಿತ್ಯವೂ ನಾನು ಬಂದೊಡನೆ ಮಂದಹಾಸದಿಂದ ಮಧುರೋಕ್ತಿ ಮಾತುಗಳನ್ನಾಡುತ್ತಿದ್ದ ನನ್ನ ಪ್ರೇಕೈಕೆ ಕಾಣುತ್ತಿಲ್ಲವಲ್ಲ? ಕೈಕಾ ಮನೋಹರೇ, ಓಹೋ, ಕೈಕೆಯ ಸೊಂಟಾಭರಣ ಏನಿರಬಹುದು? ಓಹೋ, ಒಡವೆಗಳ ನಾಶ. ಕೆದರಿದೆ ಕೇಶ. ಇವಳ ಮುಖಬೇಕು ಒತ್ತಿದೆಯಲ್ಲ ಮಾರಿಯ ವೇಷ. ಇದೆಲ್ಲವನ್ನು ಸ್ವಾಂತಾನ ಗಳಿಸುವನು ಈ ದಶರಥ ನವರೀಶ. ಪರಮ ಮಹೋತ್ಸವ ಕಾಲದೆ ಪರಮ ಮಹೋತ್ಸವ ಕಾಲದೆ ಪರಿಪರಿಯ ಆನಂದದಿಂದಿರದೆ ದುಗುಡಬೇಕೆರ್ರಮಣೆ. ಕರಗುತೆ ಮರುಗುತೆ ಕರಗುತೆ ಮರುಗುತೆ ಮೌನದಿಂದಿರಲು ಕಾರಣ. ಅರುಹೋ ಅರುಹೋ ನೀನರುಹೋ ಸುಗುಣ ಬರಡೆ. ಕೈಕಾ ಕೈಕಾ ಕೈಕಾ
ಏಕೆ ನನ್ನ ಮೇಲೆ ಕೋಪವೇ? ಓಹೋ, ಯಾರು? ಕೌಸಲ್ಯ ಮನೋಹರರೇನು? ಕೌಸಲ್ಯ ಮನೋಹರನು ಹೌದು, ನಿನ್ನ ಪ್ರಾಣಕಾಂತನು ಹೌದು. ಏಕೆ ಈ ಕೈಕೆಯ ಪ್ರಾಣಕ್ಕೆ ಹಂತಕನೆಂದರೆ ತಪ್ಪಾಗಲಾರದೇನು? ವಿಚಾರವೇನೆಂಬುದನ್ನು ತಿಳಿಸಬಾರದೆ? ಏಕೆ ನನ್ನ ಮೇಲೆ ಕೋಪವೇ? ಕೋಪ ಮಾಡ್ಬಾರೆ ಬಾಮನೆ ಮಾಡಿ ಮಾಡ್ಬಾರೆ ಬಾಮನೆ ಮಾಡಿ ಇಲ್ದಲೆ ಕಾಂತನಾದೆನೋ ಆ ಆ ಆ ಇಲ್ದಲೆ ಕಾಂತನಾದೆನೋ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪ ವೇಕೆ ನಿನಗೆ ಕೋಪವೇಕೆ ನಿನಗೆ ಶಾಂತಳಾಗೋನೇನು ಕೋಪ ಮಾಡ್ಬಾರೆ ಆಮೇಲೆ ಮಾಡಿಯ ಕೋಪ ಮಾಡ್ಬಾರೆ ಆಮೇಲೆ ಮಾಡಿಯ ಕೋಪ ಮಾಡ್ಬಾರೆ ಕೈಕಾ ಕೈಕಾ ವ್ಯರ್ಥ ಕೋಪಕ್ಕೆ ಎನ್ನಲು ನಿನಗೆ ವ್ಯರ್ಥ ಕೋಪ ಏಕೆ ಎನ್ನಲು ನಿನಗೆ ಮಾಡದೆ ಹಠವ ಮಾಡದೆ ಹಠವ ಮಾಡದೆ ಹಠವ ಮಾಡದೆ ಹಠವ ಮಾಡದೆ ಹಠವ ಮಾಡದೆ ಹಠವ ತೋರುವಿ ದಯವ ಕೋಪ ಮಾಡ್ಬಾರೆ ಬಾಮನೆ ಮಾಡಿಯ ಮಾಡ್ಬಾರೆ ಬಾಮನೆ ಮಾಡಿಯ ಮಾಡ್ಬಾರೆ ಕೈಕಾ 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 ನಿನಗೆ ಯಾರೇ ಮನೋವ್ಯಾಕುಲವನ್ನು ಉಂಟು ಮಾಡಿದವರು ಯಾರೆಂಬುದನ್ನು ಹೇಳು. ಅವರು ಯಾರೇ ಆಗಲಿ ಅವರನ್ನು ಶಿಕ್ಷಿಸುತ್ತೇನೆ. ಒಂದು ವೇಳೆ ನೀವೇ ಆಗಿದ್ದರೆ? ನಾನು ಶಿಕ್ಷೆ ಹರಿದರೆ ಅಯೋಧ್ಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಭೇದ ಭಾವವಿರುವುದಿಲ್ಲವಲ್ಲ. ಹಾಗಾದ್ರೆ ಅಯೋಧ್ಯೆಯ ನ್ಯಾಯಸ್ಥಾನವು ತಪ್ಪಿತಸ್ಥರಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತದೆ? ಏನೆಂಬುದನ್ನು ನೇರವಾಗಿ ತಿಳಿಸಬಾರದೆ? ಹಾ ಹಾ,
ಈಗ ತಾನೇ ಕೇಳಿದಿರಲ್ಲವೇ ಮನೋವ್ಯಾಕುಲಕ್ಕೆ ಕಾರಣವೇನೆಂದು. ಹೌದು, ಮಹೋತ್ಸವವನ್ನು ಏರ್ಪಡಿಸಿರುವವರು ನೀವೇ, ನನಗೆ ಮನೋವ್ಯಾಕುಲವನ್ನುಂಟು ಮಾಡಿದವರು ನೀವೇ ಅಲ್ಲವೇ? ಕೈಕಾ, ನಾನೆಂದಿಗೂ ಮಹೋತ್ಸವವನ್ನು ಏರ್ಪಡಿಸುವನೇ ಹೊರತು ನಿನ್ನ ಮನೋವ್ಯಾಕುಲಕ್ಕೆ ನಾನು ಕಾರಣನಲ್ಲವಲ್ಲ. ಇದಕ್ಕೇನು ಕಮ್ಮಿ ಇಲ್ಲ. ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವ ಕಾಲದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸಹಜವಲ್ಲವೇ? ಏನು, ನಾನು ಮಾಡಿದ ವಾಗ್ದಾನವನ್ನು ಮರೆತಿರುವನೆ? ವಾಗ್ದಾನವೇ ಕೊಟ್ಟಿಲ್ಲ, ಮರೆಯುವುದೆಲ್ಲ ಬಂತು ಕೈಕಾ. ಹೋಯ್ತು, ಇದಕ್ಕೇನು ಜ್ಞಾಪಿಸಿಕೊಳ್ಳಿ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರ್ಲಿಲ್ಲವೇ? ಕೊಟ್ಟಿದ್ದೇನು, ನಡೆಸಿಕೊಟ್ಟಿರುವಿರಾ? ಅದು ನನ್ನ ತಪ್ಪಲ್ಲವಲ್ಲ. ನೀನು ಬೇಕಾದಾಗ ಕೇಳುವೆ ಎಂದು ಹೇಳಿದೆ, ನೀನು ಕೇಳಲಿಲ್ಲ, ನಾನು ನಡೆಸಲಿಲ್ಲ. ಅಲ್ಲಿಗೆ ಸರಿ ಹೋಯ್ತಲ್ಲ. ಹೌದು, ಸರಿ ಬಿಡಿ. ಈಗ ಆ ವರಗಳನ್ನು ಕೇಳಿದರೆ ನಡೆಸಿಕೊಡುವಿರಾ? ಇಷ್ಟಕ್ಕೆ ಈ ಕೋಪ, ಈ ಮೌನವೇ? ಬಾ ಕೈಕಾ. ಹಾಗಾದ್ರೆ ಈಗ ನಾನು ವರಗಳನ್ನು ಕೇಳಿದರೆ ನಡೆಸಿಕೊಡುವಿರೋ? ನಿಸ್ಸಂದೇಹವಾಗಿ ನಡೆಸಿಕೊಡುತ್ತೇನೆ ಕೈಕಾ. ಇಕ್ಷ್ವಾಕ ವಂಶದ ಅರಸರು ಆಡಿದ ಮಾತಿಗೆ ಎಂದು ತಪ್ಪುವುದಿಲ್ಲ, ತಪ್ಪಲಾರರು. ಕೇಳು ಕೈಕಾ. ನನಗೆ ಬಹಳ ಸಂತೋಷವಾಯಿತು ಸ್ವಾಮಿ. ಪ್ರಾಣೇಶ್ವರ, ಪ್ರಾಣಕಾಂತೆ, ಮನೋಹರ, ರಮಣಿ, ಮಹಾರಾಜರು, ನಾನು ನಿಮ್ಮನ್ನೊಂದು ಮಾತು ಕೇಳಲೆ? ಸಂದೇಹವೇಕೆ? ಕೇಳುವಳಾಗು. ಕೇಳಲೆ? ಹೌದು. ನಿಮ್ಮ ಅತಿಶಯವಾದ ಪ್ರೇಮವು ಯಾರಲ್ಲಿರುವುದು ಹೇಳಿ? ಅತಿಶಯವಾದ ಪ್ರೀತಿ ನಿನ್ನ ಮೇಲಲ್ಲವೇ? ಹೌದು ಪ್ರಾಣೇಶ್ವರ, ನನಗೆ ಬಹಳ ಸಂತೋಷವಾಯಿತು ಸ್ವಾಮಿ. ಅಲ್ಲವೇ? ನೀವು ಹೀಗೆ ಹೇಳುವರೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೂ ಕೇಳಿದೆ. ಹೌದು, ಆದರೂ ಒಂದು ಸಾರಿ ಯೋಚಿಸಿ ನೋಡಿ, ನನ್ನನ್ನು ಬಿಟ್ಟರೆ ಬೇರಾರಲ್ಲಿಯೂ ನಿಮ್ಮ ಪ್ರೇಮವಿಲ್ಲವೋ? ಕೈಕಾ, ನಿನ್ನನ್ನು ಬಿಟ್ಟರೆ ನನಗಿನ್ಯಾರೂ ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ಸರಿ ಸರಿ, ಆದರೂ ಎಲ್ಲಾದ್ರೂ ಮರ್ತಿರಬಹುದೇನೋ, ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಏನು ಮಾಡಲೀಗ? ಓಹೋ, ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನ ಮೇಲೆಯೂ ಪ್ರೀತಿ ವಾತ್ಸಲ್ಯ ಇರುವುದು. ಆಗಲೇ 2 ಮಾತು. ಈಗ ತಾನೇ ನಿನ್ನ ಮೇಲೆಯೇ ಪ್ರೇಮವಿರುವುದು, ನಿನ್ನನ್ನು ಬಿಟ್ಟರೆ ಬೇರಾರೂ ಇಲ್ಲ ಎಂದು ಹೇಳಿ ಈಗ ರಾಮಚಂದ್ರನ ಮೇಲೆ ಎಂದು ಹೇಳುತ್ತಿರುವಿರಾ? ಈ 2 ಬಗೆಯಾಗಿ ಮಾತನಾಡುವ ನಿಮ್ಮಂಥವರನ್ನು ನಂಬುವುದು ಹೇಗೆ? ಆಗಲ್ಲ ಕೈಕಾ. ಮತ್ತೆ ಹೇಗೆ? ನಿನ್ನ ಮೇಲಿರುವುದು ಪತಿ ಪ್ರೇಮ, ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಹೌದಲ್ಲವೇ? ಮತ್ತೆ ಎಲ್ಲವೂ ಪ್ರೇಮವೇ, ಆದರೂ ಬೇರೆ ಬೇರೆ ರೀತಿ. ಇರ್ಲಿ ಇರ್ಲಿ, ಅದರಿಂದ ಏನು ತೊಂದರೆ ಇಲ್ಲ. ಪ್ರಾಣೇಶ್ವರ, ನೀವು ಹೇಳಿದ ಹಾಗೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿ ನೀವು ನನಗೆ ಭಾಷೆಯನ್ನು ಕೊಟ್ಟರೆ ನಾನು ನನ್ನ ವರಗಳನ್ನು ಕೇಳಿಕೊಳ್ಳುವೆ. ಕೈಕಾ, ಈಗ ತಾನೇ ದೀಕ್ಷಾಬದ್ಧನಾಗಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿರುವ ರಾಮಚಂದ್ರನ ಮೇಲೆ ಆಣೆ ಪ್ರಮಾಣ ಮಾಡಬೇಕೆ? ಬೇಡ ಕೈಕಾ, ಅದೆಂಥ ಕಷ್ಟ ಅಸಾಧ್ಯವಾದರೂ ನಾನು ನಡೆಸಿಕೊಡುತ್ತೇನೆ. ರಾಮಚಂದ್ರನ ಮೇಲೆ ಆಣೆ ಪ್ರಮಾಣ ಮಾಡುವುದು ಬೇಡ. ಅದಾಗದು ಪ್ರಾಣೇಶ್ವರ. ನೀವು ರಾಮನ ಮೇಲೆ ಪ್ರಮಾಣ ಮಾಡದ ಹೊರತು ನಾನು ನನ್ನ ವರಗಳನ್ನು ಕೇಳಿಕೊಳ್ಳುವುದಿಲ್ಲ. ಏನು ಮಾಡಲಿ? ಇವಳೆಂದಿಗೂ ಹಿಡಿದಾಟವನ್ನು ಬಿಡತಕ್ಕವಳಲ್ಲ. ಸತಿ ಕೇಳಿದನು ಪತಿಯಾದ ನಾನು ನಡೆಸಿಕೊಡುವುದು ರಾಜಧರ್ಮ. ಏನು ತಾನು ಕೇಳಿಯಾಳೋ ನೋಡೇ ಬಿಡುವೆನು. ಕೈಕಾ, ಪ್ರಾಣೇಶ್ವರ, ರಾಮಚಂದ್ರ ರಾಣಿಯಾಗಿ ನಡೆಸಿಕೊಡುತ್ತೇನೆ. ಮರುಗು ಬೇಡ. ಇಲ್ಲ ಇಲ್ಲ, ನಿನ್ನ ಅಭಿಷ್ಟವೇನೆಂಬುದನ್ನು ಕೇಳು ಕೈಕಾ. ಆಗಲಿ ಪ್ರಾಣೇಶ್ವರ, ಕೇಳಿ. ನೀವು ನನಗೆ ಕೊಟ್ಟ 2 ವರಗಳಲ್ಲಿ 1ನೆಯ ವರಕ್ಕೆ ಈಗ ನಿಶ್ಚಯವಾಗಿರುವ
ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗಬೇಕು. ಏನು? ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ? ಬೇಡ ಕೈಕ, ಬೇಡ. ಅದಕ್ಕೆ ಈ ಪುರದ ಪ್ರಜೆಗಳು ಒಪ್ಪುವುದಿಲ್ಲವಲ್ಲ? ಏನು ಒಪ್ಪುವುದಿಲ್ಲವೇ? ಹೌದು. ಅರಸನ ಧರ್ಮವನ್ನು ಕಾಯಬೇಕಾದದ್ದು ಪ್ರಜೆಗಳ ಧರ್ಮ. ಏನು? ಈ ಅರಸನ ಧರ್ಮವನ್ನು ಈ ಪ್ರಜೆಗಳು ಕಾಯಬೇಕೆ? ಹೌದು. ಯಾವುದು ಧರ್ಮ, ಯಾವುದು ಅಧರ್ಮ? ಕುಲಜ್ಯೇಷ್ಠನಾದ ರಾಮಚಂದ್ರನಿಗೆ ರಾಜ್ಯ ಸಲ್ಲಬೇಕಾಗಿರುವುದು ಧರ್ಮ. ಭರತನಿಗೆ ಸಂದರೆ ಅಧರ್ಮ ಬಲ್ಲಬೇಕೆ? ಏಕೆ ಏಕೆ? ಭರತನು ದಶರಥ ಪುತ್ರನಲ್ಲವೇನು? ಇರಬಹುದು. ಜ್ಯೇಷ್ಠ ಪುತ್ರನಲ್ಲವಲ್ಲ ಕೈಕ. ಜ್ಯೇಷ್ಠನಾಗಲಿ ಕನಿಷ್ಠನಾಗಲಿ ಪಟ್ಟ ಕಟ್ಟುವ ಅಧಿಕಾರ ಅರಸರಿಗಿದೆ. ಕೈಕ, ಧರ್ಮ ಅಧರ್ಮ ಎಂಬುದಕ್ಕೆ ಇಷ್ಟೊಂದು ವಿಪರೀತ ಅರ್ಥವೇ? ಬೇಡ ಕೈಕ, ಬೇಡ. ಬೇರೆ ವರವನ್ನು ಕೇಳಿಕೋ, ನಾನು ನಡೆಸಿಕೊಡುತ್ತೇನೆ. ಸಾಕು ಮಾಡಿ. ಈಗ ಕೊಟ್ಟಿರುವ ಮಾತಿಗೆ ತಪ್ಪಿ ನಡೆಯುತ್ತಿರುವ ನಿಮ್ಮಲ್ಲಿ ಇನ್ನು ಬೇರೆ ವರಗಳನ್ನು ಕೇಳಿಕೊಳ್ಳಬೇಕೆ? ಹೇಳಿ. ನನಗೆ ನೀವು ಕೊಟ್ಟ ವರದಂತೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ? ಏನು? ನನ್ನನ್ನು ವಂಚಿಸಿ ವಾಗ್ದಾನವನ್ನು ಪಡೆದು ಎಂಥ ಧರ್ಮ ಸಂಕಟಕ್ಕೆ ಸಿಕ್ಕಿದಂತಾಯ್ತಲ್ಲ. ಇವಳು ಹಿಡಿದ ಆಟವನ್ನು ಎಂದಿಗೂ ಬಿಡತಕ್ಕಬಳಲ್ಲ. ಇನ್ನು ಚಿಂತಿಸಿ ಫಲವಿಲ್ಲ. ಕೈಕ, ಆಗಲಿ. ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಕಟ್ಟುವೆನು. ಇನ್ನು ನಿನ್ನೆ ಎರಡನೇ ವರ ಕೇಳಿ. ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರ ಪ್ರವೇಶಿಸುವಂತೆ ಅರಣ್ಯವಾಸಕ್ಕೆ ಹೋಗಬೇಕು. ರಾಮ ರಾಮ ಬರ ಸಿಡಿಲಗಾತವೋ ಇದುವೇ ಬರಸಿಡಿಲ ಗಾತವೋ ಇದುವೇ ಪುರುಷ ವಿಷವ್ಯಾಪ್ತಿಯೋ ಕಾಡೇ ಈ ಪರಿಯ ದುಗುಡಕ್ಕೆಲ್ಲ ಈ ಪರಿಯ ದುಗುಡಕ್ಕೆಲ್ಲ ನುಡಿಗೈವರೇ ನುಡಿದು ದುರ್ಭಾಷೆಯ ಮಾತುಗಳಾಡುವ ಕೈಕಾ 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 ಏನು? ನಮ್ಮ ಪ್ರಾಣ ಸಮನಾದ ರಾಮಚಂದ್ರನು 14 ವರ್ಷ ವನವಾಸ ಹೋಗಬೇಕೆ? ಕೈಕಾ, ಆ ನನ್ನ ವಂಶವರ್ಧನನ್ನು ಅಡವೆಗಟ್ಟಬೇಡ ಕೈಕಾ. ಬೇರೆ ವರವನ್ನು ಕೇಳಿಕೋ, ನಾನು ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ. ಹಿಡಿದ ಹಠವನೆಂದಿಗೂ ನಾನು ಬಿಡತಕ್ಕವಳಲ್ಲ. ನೀವು ನನಗೆ ಕೊಟ್ಟ ವರಗಳಂತೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸ. ಕೈಕಾ, ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ, ಚಕ್ರವರ್ತಿ ಸಾರ್ವಭೌಮನ ರಾಣಿಯು. ರಾಮಚಂದ್ರನಾದರೋ ಸದ್ಗುಣ ಸಂಪನ್ನನು, ನ್ಯಾಯ ಧರ್ಮ ನಿಪುಣನು. ನಿನ್ನ ಕಣ್ಮಣಿಯಾದ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಕೋರಿಕೆ ರಾಮಚಂದ್ರನು ಯಾವ ಅಪರಾಧ ಮಾಡಿದಕ್ಕಾಗಿ ಕೈಕ? ಪ್ರಾಣೇಶ್ವರ, ಇದು ರಾಮಚಂದ್ರನ ಯಾವ ಅಪರಾಧಕ್ಕಾಗಿಯೂ ಅಲ್ಲ, ಮಹಾರಾಜರು ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ. ಕೈಕ,
ಅಂದು ಏನಂದೆ? ಎತ್ತ ತಾಯಿ ಕೌಸಲ್ಯಕ್ಕಿಂತಲೂ ಅತಿಶಯವಾದ ಪ್ರೀತಿ ವಾತ್ಸಲ್ಯ ಇಟ್ಟಿದೆ. ಎಷ್ಟು ಬಾರಿ ನೀನು ಹೇಳಲಿಲ್ಲ? ಆ ಪ್ರೀತಿ ವಾತ್ಸಲ್ಯ ಏನಾಯಿತು? ಏತಕ್ಕಿಂತ ದುರ್ಬುದ್ಧಿ ಹುಟ್ಟಿತು? ಪ್ರಾಣೇಶ್ವರ, ಏತಕ್ಕಿಂತ ದುರಾಲೋಚನೆ ಮಾಡುತ್ತಿರಬೇಕು? ಪ್ರಾಣೇಶ್ವರ, ದುರಾಲೋಚನೆ ಮಾಡಿದವರು ನೀವು, ದೂರಾಲೋಚನೆ ಮಾಡತಕ್ಕವಳು ನಾನು. ಹೇಳಿ, ವರಗಳನ್ನು ನಡೆಸಿ ಕೊಡುವಿರೋ ಇಲ್ಲವೋ? ಛೀ, ಈ ಆಟ, ಈ ಛಲ ನಿನಗೆ ತಕ್ಕದ್ದಲ್ಲ ಕೈಕ. ಕೆಲವೋ ರಾಮನಲೆ ಬೇಡ, ದಯದಿಂದ ಮೋಡ. ಕೆಲವೋ ರಾಮನಲೆ ಬೇಡ, ದಯದಿಂದ ಮೋಡ. ಬಿಡೋನೆ ಕೋಪವ ರಾಮನೋ, ಬಿಡೋನೆ ಕೋಪವ ರಾಮನೋ, ಕರವ ಮುಗಿವೆನೋ ನಿನ್ನಳೋ. ಕರವ ಮುಗಿವೆನೋ ನಿನ್ನಳೋ. ಕೆಲವೋ ರಾಮನಲೆ ಬೇಡ, ದಯದಿಂದ ಮೋಡ. ಕೊಡುವೆ ಭಾರತಗೆ ರಾಜವಾ, ಕೈಕಾ 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 ಕೈಕಾ. ಕೊಡುವೆ ಭಾರತಗೆ ರಾಜವಾ, ಉಳಿಸು ರಾಮನ ವನವಾಸವ. ಅದು ಮಾತ್ರ ಸಾಧ್ಯವಿಲ್ಲ. ಸತ್ಯಾತ್ಮನೋ ಕೈಕಾ, ನನ್ನ ರಾಮನು, ಏನು ನನ್ನ ರಾಮನು, ಏನು ನಿಮ್ಮ ರಾಮನು? ನಮ್ಮ ರಾಮನು ಸತ್ಯಾತ್ಮನೋ.
ಪನೋ ಸುಕುಡ ಬೇದ ಪನೋ ಚಲವೋ ಕಾಮಲಲೆ ಬೇಡ ಚಲನೆ ಜಯ ಚಲವೋ ಕಾಮಲಲೆ ಬೇಡ. ಕೈಕಾ ಸೂರ್ಯನಿಲ್ಲದೆ ಈ ಜಗತ್ತು ಬದುಕಿದರೂ ಬದುಕಬಹುದು. ಮಳೆ ಇಲ್ಲದೆ ಸಸ್ಯ ಪ್ರಾಣಿ ಪಕ್ಷಿಗಳು ಜೀವಿಸಿದರೂ ಜೀವಿಸಬಹುದು. ಆದರೆ ನನ್ನ ರಾಮಚಂದ್ರನ ಬಿಟ್ಟು ಅರಕ್ಷಣವು ಜೀವಿಸಲಾರೆ. ಕೈಕಾ ಸಕಲ ಸಂಪತ್ತನ್ನು ನಿನಗೆ ದಾರಿ ಎಳೆದುಕೊಡುವೆನು. ಭಾರತನಿಗೂ ರಾಜ್ಯ ಕಟ್ಟುವೆನು. ರಾಮಚಂದ್ರನ ನನ್ನ ರಾಮಚಂದ್ರನ ವನವಾಸ ಒಂದನ್ನು ತಪ್ಪಿಸು ಕೈಕಾ. ರಾಮಚಂದ್ರನ ವನವಾಸ ಒಂದನ್ನು ತಪ್ಪಿಸು. ಪ್ರಾಣೇಶ್ವರ ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗುವಂತ ಮಂಕು ಮಹಿಳೆ ಎಲ್ಲ ಈ ಕೈಕೇಯಿ. ಆಗ ತಾನೇ ನೀವೇನು ಹೇಳಿದ್ರಿ? ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಎಂದಿಗೂ ಕೊಟ್ಟ ಮಾತಿಗೆ ತಪ್ಪುವರಲ್ಲ. ಆದರೆ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ನಿಮ್ಮ ಅರಸರ ಚರಿತ್ರೆಗಳು ನಿಮಗೆ ಗೊತ್ತಿಲ್ಲ. ಅಲರ್ಕ ಮಹಾರಾಜನು ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನೆರಡು ಕಣ್ಣುಗಳನ್ನೇ ದಾನವಾಗಿ ಕೊಟ್ಟನು. ಸಿಬಿ ಚಕ್ರವರ್ತಿಯು ಕೇವಲ ಒಂದು ಪಾರಿವಾಳದ ಪ್ರಾಣವನ್ನು ಉಳಿಸುವುದಕ್ಕಾಗಿ ತನ್ನ ದೇಹದ ಮಾಂಸವನ್ನೇ ಕೊಯ್ದು ಕೊಟ್ಟನು. ರಾಜ ಸತ್ಯ ಹರಿಶ್ಚಂದ್ರನು ಮುನಿಗಳಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನ ರಾಜ್ಯ ಕೋಶಾದಿ ಸಕಲ ಐಶ್ವರ್ಯವನ್ನು ಮುನಿಗಳಿಗೆ ಒಪ್ಪಿಸಿ ಪತ್ನಿ ಪುತ್ರರನ್ನು ಅನ್ಯರಿಗೆ ವಿಕ್ರಯಿಸಿ ತನ್ನನ್ನು ತಾನು ಚಾಂಡಾಲನಿಗೆ ಮಾರಿಕೊಂಡು ಸ್ಮಶಾನ ಕಾಯಲಿಲ್ಲವೇ? ಕೊನೆಗೆ ತನ್ನ ಧಣಿಯ ಆಜ್ಞೆಯಂತೆ ತನ್ನ ಧರ್ಮ ಪತ್ನಿಯ ಶಿರಸ್ಸನ್ನೇ ಛೇದಿಸಲು ಸಿದ್ಧನಾಗಲಿಲ್ಲವೇ? ಅಂಥ ಸತ್ಯಸಂಧರು ಹುಟ್ಟಿದ ಅದೇ ಸೂರ್ಯವಂಶದಲ್ಲಿ ಹುಟ್ಟಿದ ನೀವು ನಿಮ್ಮ ಮಡದಿಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆ ಲೋಕದಲ್ಲಿ ಅಪಕೀರ್ತಿಯು ಬರುವುದಿಲ್ಲವೇ? ಸೂರ್ಯವಂಶಕ್ಕೆ ಕಳಂಕವೂ ಬರುವುದಿಲ್ಲವೇ? ಇದೆಲ್ಲವನ್ನು ಆಲೋಚಿಸಿ ನನ್ನ ವರಗಳನ್ನು ನಡೆಸಿಕೊಡುವಂತಿದ್ದರೆ ನಡೆಸಿಕೊಡಿ, ಇಲ್ಲವಾದರೆ ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಕೈಕಾ, ಶಿಬಿ ಹರಿಶ್ಚಂದ್ರಾದಿಗಳು ಅವರವರ ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಕಟ್ಟಿದಂತೆ ನಾನು ನನ್ನ ಮಗನಾದ ರಾಮಚಂದ್ರನಿಗೆ ರಾಜ್ಯ ಕಟ್ಟಬೇಕೆಂದನು ನಿನ್ನ ವಿಧವಾಗಿ ಪ್ರಾರ್ಥಿಸಿಕೊಂಡೆ. ನೀನೇನು ಮಾಡಿದೆ? ನನ್ನನ್ನು ವಂಚಿಸಿ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದೆ ನರರಕ್ಕಸೆ ಪ್ರಾಣೇಶ್ವರ, ಧರ್ಮ ಪಾಶಕ್ಕೆ ಸಿಕ್ಕಿರುವ ನೀನು ನನ್ನ ಪತ್ನಿಯೂ ಅಲ್ಲ. ಇಲ್ಲ, ಇವಳನ್ನೇನಾದರೂ ಹೀಗೆ ಬಿಟ್ಟಿದ್ದೆ ಆದರೆ ನಮ್ಮ ಈ ಪುರದ ನಾರಿ ಮಣಿಯರೆಲ್ಲರೂ ಇವಳ ಬುದ್ಧಿಯನ್ನೇ ಕಲಿತುಕೊಳ್ಳುವರು. ಇಲ್ಲ, ಇವಳನ್ನೀಗಲೇ ನಿಗ್ರಹಿಸಿಬಿಡುತ್ತೇನೆ. ಜನಕ, ಸಮಾಧಾನರಾಗಿ. ರಾಮಚಂದ್ರ, ನೀನೇಕೆ ಬಂದ ಮಗಲೇ? ರಾಮ, ಅಮ್ಮ. ರಾಮ, ಇಂದು ಜನಕನ ವರ್ತನೆ ವಿಭಿನ್ನವಾಗಿರೋದಿಲ್ಲ ತಾಯಿ. ತಂದೆಯವರು ಈ ರೀತಿ ವ್ಯಥೆಪಡಲು ಕಾರಣವೇನು? ಕಾರಣವೇನೂ ಇಲ್ಲ ರಾಮಚಂದ್ರ. ನನಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಈ ರೀತಿಯಾಗಿ ವ್ಯಥೆ ಪಡುತ್ತಿರುವರು ನಿಮ್ಮ ಜನಕರು. ಏನು? ಜನಕನು ನಿನ್ನ ಕೊಟ್ಟ ಮಾತನ್ನು ನೆರವೇರಿಸಿ ವ್ಯಥೆಪಡುತ್ತಿರುವರೇ?
ಅದರಲ್ಲಿಯೂ ದಶರಥ ಚಕ್ರವರ್ತಿ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜಭಾರ ಮಾಡಿದವರು ನಿನ್ನ ಮಾತನ್ನು ನೆರವೇರಿಸಲಿವೆ ತಾಯಿ. ಅಮ್ಮ, ನಾನು ಬಂದ ಕೂಡಲೇ ಅತಿ ವಿನಯ ಪ್ರೀತಿಯಿಂದ ಮಾತನಾಡಿಸಿದ ನನ್ನ ತಂದೆ ಈ ರೀತಿ ದುಃಖ ಪಡಲು ಕಾರಣವೇನು? ನನ್ನಿಂದ ಏನಾದರೂ ಅಪರಾಧವಾಯಿತೆ ತಾಯಿ? ನಿನ್ನಿಂದ ಯಾವ ಅಪರಾಧವೂ ಇಲ್ಲ ಶ್ರೀರಾಮಚಂದ್ರ. ನಾನು ಹೇಳಿಲ್ಲವೇ, ನನಗೆ ಕೊಟ್ಟ ಮಾತಿಗೆ ತಪ್ಪಿ ಈ ರೀತಿಯಾಗಿ ವ್ಯಥೆ ಪಡುತ್ತಿರುವರು. ಅಮ್ಮ, ತಂದೆಯವರು ಈ ರೀತಿ ವ್ಯಥೆ ಪಡಲು ಕಾರಣವೇನು? ಅವರು ಕೊಟ್ಟ ಮಾತಾದರೂ ಏನು ತಾಯಿ? ಕೇಳು ರಾಮಚಂದ್ರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಕೇಳಿದ್ದನು ತಾಯಿ. ಆ 2 ವರಗಳನ್ನೇ ನಾನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? 1ನೆಯ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡನು. ಅಮ್ಮ, ಪಟ್ಟಾಭಿಷೇಕ ನನಗಾದರೇನು, ಭರತನಿಗಾದರೇನು? ಮುನ್ನ ಶತಕೋಟಿ ರಾಜರಾಳಿದ ಈ ದೇಶವನ್ನು ನಾನಾಳಿದರೇನು, ಭರತನಾಳಿದರೇನು? ನಾ ವೀರರು ಜನಕ ಚಕ್ರವರ್ತಿಯ ಮಕ್ಕಳಲ್ಲವೇ ತಾಯಿ. ಇನ್ನು ಎರಡನೆಯ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರ ಪ್ರವೇಶವಿರದಂತೆ ಅರಣ್ಯವಾಸ ಮಾಡಬೇಕೆಂದು ಕೇಳಿಕೊಂಡೆ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವ ತರಿಪುದಂದಿಸಿದ ಮಾತೆನೇನೋ ಅಮ್ಮ. ಶಬ್ದಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂದಿಸಿದ ಮಾತೆನೇನೋ ಅಮ್ಮ ಅಮ್ಮ. ಭರತನಿಗೂ ಮಿಗಿಲಾದ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನೋ ಅಮ್ಮ. ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನದೊಳೆನ್ನ ಅಮರ ಗೀತಿಯಂ ಗಳಿಸಿದ ಮಾತೆ ನೀನೋ ಅಮ್ಮ. ವನವಾಸನ ಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನೋ ಅಮ್ಮ. ಎಚ್ಚೇಕೆ ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದವಿನ್ನುಂಟೆ ಪೂತೆ, ನಿಶ್ಚಯದಿ ವನವಾಸ ಕೊಪ್ಪಿದೆ ಪುನೀತೆ, ಎಚ್ಚರಿಸು ಪಿತನನು ನಮಿಸುವೆನು ಮಾತೆ. ಅಮ್ಮ ಅಮ್ಮ. ಪಟ್ಟಾಭಿಷೇಕ ನನಗಾದರೇನು, ಭರತನಿಗಾದರೇನು? ನಾವೀರು ಜನಕ ಚಕ್ರವರ್ತಿಯ ಮಕ್ಕಳಲ್ಲವೇ ತಾಯಿ. ಅಮ್ಮ, ಹಾಗಾದ್ರೆ ನಿಮ್ಮ ತಂದೆಯವರು ಕೊಟ್ಟ ವರಗಳನ್ನು ನಡೆಸಿಕೊಡಲು ಆತಂಕವೇನು ರಾಮಚಂದ್ರ? ಅಮ್ಮ, ಖಂಡಿತವಾಗಿ ನಡೆಸಿಕೊಡುವೆನು. ನಾನಾಗಿ ಭರತನನ್ನು ಕರೆಸಿ
ಪಟ್ಟಾಭಿಷೇಕವನ್ನು ಮಾಡಿ ನನ್ನ ಕಣ್ತುಂಬ ಪಟ್ಟಾಭಿಷೇಕವನ್ನು ನೋಡಿ ನಂತರ ವನವಾಸಕ್ಕೆ ತೆರಳುವನು ತಾಯಿ. ಹಾ 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 ಆ ತೊಂದರೆ ನಿನಗೆ ಬೇಡ ರಾಮಚಂದ್ರ. ಭರತನನ್ನು ಯಾವಾಗ ಕರೆಯಿಸಿ ಆತನಿಗೆ ಯಾವಾಗ ಪಟ್ಟಾಭಿಷೇಕ ಮಾಡಬೇಕು ಎಂಬುದನ್ನು ನಾವು ನಂತರ ಆಲೋಚಿಸಿ ತೀರ್ಮಾನಿಸಬೇಕು. ಮೊದಲು ನೀನು ವನವಾಸಕ್ಕೆ ಹೊರಡುವ ಸಿದ್ಧತೆ ಮಾಡಿಕೊ. ಅಮ್ಮ, ಹಾಗೆಣಿಸಬಾರದು ತಾಯಿ. ಹಾಗಾದ್ರೆ ಭರತನ ಪಟ್ಟಾಭಿಷೇಕವನ್ನು ನೋಡುವ ಭಾಗ್ಯವೂ ನನಗಿಲ್ಲವೇ ತಾಯಿ? ಮೊದಲು ನೀನು ವನವಾಸಕ್ಕೆ ಹೊರಡದ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವಲ್ಲ. ಅಮ್ಮ, ಧರ್ಮದಲ್ಲಿ ನಿಷ್ಠೆಯುಳ್ಳ ನನ್ನನ್ನು ಅವಿವೇಕೆಂದು ಭಾವಿಸಬೇಡ. ಜನಕ ಜನಕ ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ರಾಮಚಂದ್ರ, ನೋಡಿದೀಯ ಈ ನಿರ್ಭಾಗ್ಯ ದಶರಥನು ನಿನಗೆ ಅಂತ ಸೌಭಾಗ್ಯ ತಂದು ಕೊಟ್ಟನು. ಇವಳು ವಂಚಿಸಿ ವಾಗ್ದಾನವನ್ನು ಪಡೆದು ನಿನಗೆ ಅಂತ ಸದ್ಗತಿ ಕೊಟ್ಟಿನಪ್ಪ. ದೈವ ಬಿತ್ತಂತಾಗಲಿ. ಹೋಗಿ ಬಾ ರಾಮಚಂದ್ರ. ಅಯ್ಯೋ, ಏಕೆ ದುಃಖಿಸುತ್ತಿರುವಿರಿ? ಶ್ರೀರಾಮಚಂದ್ರನೇ ಸಂತೋಷವಾಗಿ ಒಪ್ಪಿಕೊಂಡು ವನವಾಸಕ್ಕೆ ಸಿದ್ಧನಾಗಿರಬೇಕಾದ್ರೆ ನಿಮ್ಮದೇನು ಗೋಳು? ರಾಮಚಂದ್ರ, ನೀನನ್ನು ವನವಾಸಕ್ಕೆ ಹೊರಡುವ ಸಿದ್ಧತೆ ಮಾಡಿ. ಜನಕ, ನನ್ನ ವನವಾಸ ವಿಚಾರವನ್ನು ರಾಣಿ ನಿವಾಸದವರಿಗೂ ಸೀತೆಗೂ ತಿಳಿಸಿ ನಂತರ ಬಂದು ತಮ್ಮ ದರ್ಶನಾಶೀರ್ವಾದವನ್ನು ಪಡೆಯುವೆನು. ರಾಮಚಂದ್ರ,